ಎಕ್ಸೈಸ್ 10.1 ಸೆಕೆಂಡ್ ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸಿಂಪ್ಲಿಫೈ ಅಂಡ್ ಎಕ್ಸ್ಪ್ರೆಸ್ ದ ರಿಸಲ್ಟ್ ಇನ್ ಪವರ್ ನೋಟೇಶನ್ ಪಾಸಿಟಿವ್ ಎಕ್ಸ್ಪೋನೆಂಟ್. ಓಕೆ, ಅವ್ರು ನೀಟಾಗಿ ಏನ್ ಮೆನ್ಷನ್ ಮಾಡಿದಾರೆ ನೋಡ್ರಿ, ಪವರ್ ನೋಟೇಶನ್ ಅಲ್ಲಿ ಬರೀಬೇಕು ಪ್ಲಸ್ ಪಾಸಿಟಿವ್ ಎಕ್ಸ್ಪೋನೆಂಟ್. ಅಂದ್ರೆ ಪವರ್ ಬಂದ್ಬಿಟ್ಟು ಏನು ಪಾಸಿಟಿವ್ ಇರ್ಬೇಕು, ಆನ್ಸರ್ ಅಲ್ಲಿ ಪವರ್ ಏನಿರ್ಬೇಕು ಪಾಸಿಟಿವ್ ಇರ್ಬೇಕು, ಆ ತರ ಬರೀಬೇಕು. ಓಕೆ, ಈಗ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, -4 ಪವರ್ 5 ಡಿವೈಡೆಡ್ ಬೈ -4 ಪವರ್ 8 ಇದು ಕೊಟ್ಟಿದ್ದಾರೆ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. -4 ಪವರ್ 5 ಡಿವೈಡೆಡ್ ನಾನು ಈ ತರ ಬರ್ಕೊಂತೀನಿ. ಓಕೆ, -4 ಪವರ್ 8. ಓಕೆ, ಈಗ ನೀವು ನೋಡಿದ್ರೆ ಇದು ಯಾವ ಟೈಪ್ ಇದೆ, ಇದು ಬಂದ್ಬಿಟ್ಟು a ಪವರ್ m ಡಿವೈಡೆಡ್ ಬೈ a ಪವರ್ n ಇದೆ. ಫಾರ್ಮುಲಾ ಏನು, a ಪವರ್ m ಬೈ a ಪವರ್ n ಇಸ್ ಈಕ್ವಲ್ ಟು a ಪವರ್ m ಮೈನಸ್ n. a ಸೇಮ್ ಇದ್ದಾಗ ಪವರ್ ನ ಮೈನಸ್ ಮಾಡಬೇಕು. ಸೊ ಏನ್ ಬರೀಬಹುದು, -4 ಪವರ್ 5 ಮೈನಸ್ 8 ಅಂತ ಬರೀಬಹುದು. ಸೊ ಈಗ ಏನಾಯ್ತು, -4 ಇದೇನಾಗುತ್ತೆ 5 ಮೈನಸ್ 8 ಏನಾಗುತ್ತೆ. ಓಕೆ, ಈ ಗ್ರೇಟರ್ ನಂಬರ್ ಸೈನ್ ಆಗ್ಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕು. 8 ಅಲ್ಲಿ 5 ಹೋದ್ರೆ 3. ಓಕೆ, ಅವ್ರು ನೀಟಾಗಿ ಏನ್ ಮೆನ್ಷನ್ ಮಾಡಿದ್ದಾರೆ, ಪಾಸಿಟಿವ್ ಎಕ್ಸ್ಪೋನೆಂಟ್ ಅಂದ್ರೆ ಪವರ್ ಪಾಸಿಟಿವ್ ಇರಬೇಕು. ಓಕೆ, ಇದು ನೆಗೆಟಿವ್ ಪಾಸಿಟಿವ್ ಆಗ್ಬೇಕಂದ್ರೆ ಅದು ಡಿನಾಮಿನೇಟರ್ ಹೋದ್ರೆ ಪಾಸಿಟಿವ್ ಆಗುತ್ತೆ. ಸೊ 1 ಬೈ -4 ಪವರ್. ಸೊ ಈಗ ಯಾವ ಫಾರ್ಮುಲಾ ಯೂಸ್ ಮಾಡಿದ್ವಿ, a ಪವರ್ ಮೈನಸ್ m ಇಸ್ ಈಕ್ವಲ್ ಟು 1 ಬೈ a ಪವರ್ m. ಸೊ ಆನ್ಸರ್ ಬಂದ್ಬಿಟ್ಟು 1 ಬೈ -4 ಪವರ್ 3 ಇದು ಬಂದ್ಬಿಟ್ಟು ಆನ್ಸರ್. ನೀವು ಇಲ್ಲಿ ಇದನ್ನ ಏನ್ ಎಕ್ಸ್ಪ್ಲೇನ್ ಮಾಡೋದು ಬೇಕಿಲ್ಲ, ಯಾಕಂದ್ರೆ ಅವರೇ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಪವರ್ ನೋಟೇಶನ್ ಅಲ್ಲಿ ಬರೀರಿ, ಪವರ್ ಪಾಸಿಟಿವ್ ಇರ್ಬೇಕಂತ ಕೊಟ್ಟಿದ್ದಾರೆ. ಸೊ ಇಲ್ಲಿವರೆಗೆ ಸೆಕೆಂಡ್ ಕ್ವಶನ್ ಮಾಡೋಣ. ಈಗ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು 1 ಬೈ 2 ಕ್ಯೂಬ್ ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈಗ ನಮಗೇನ್ ಗೊತ್ತು, ಇಲ್ಲಿ ಹೋಲ್ ಸ್ಕ್ವೇರ್ ಇದ್ರೆ ಇಲ್ಲಿ ಫ್ರಾಕ್ಷನ್ ಇದೆ. ಹೋಲ್ ಸ್ಕ್ವೇರ್ ಇದೆ ಅಂತಂದ್ರೆ ಇದನ್ನ ನ್ಯೂಮಿನೇಟರ್ಗೂ ಕೊಡ್ಬೇಕು, ಡಿನಾಮಿನೇಟರ್ ಕೊಡ್ಬೇಕು. ಸೊ 1ಗೂ ಸ್ಕ್ವೇರ್ ಮಾಡ್ಬೇಕು ಪ್ಲಸ್ ಡಿನಾಮಿನೇಟರ್ ಅಂದ್ರೆ 2 ಕ್ಯೂಬ್ ಕೂಡ ಸ್ಕ್ವೇರ್ ಮಾಡ್ಬೇಕು. ಸೊ ಯಾವ ಫಾರ್ಮುಲಾ ಇದು, a ಪವರ್ m ಡಿವೈಡ್ ಬೈ b ಪವರ್ m ಇಸ್ ಈಕ್ವಲ್ ಟು a ಬೈ b ಹೋಲ್ ಪವರ್ m. ಓಕೆ, ಈ ಫಾರ್ಮುಲಾ ಇಂದ ಹಿಂಗ್ ಬರ್ದ್ವಿ. ಈಗ 1 ಸ್ಕ್ವೇರ್ ಏನು, 1 ಸ್ಕ್ವೇರ್ 1. ಈಗ ನೆಕ್ಸ್ಟ್ ಈಗ ನೀವು ನೋಡಿದ್ರೆ ಇಲ್ಲಿ ಪವರಿಗೆ ಪವರ್ ಇದೆ. ಪವರಿಗೆ ಪವರ್ ಇದ್ದಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದ್ರೆ a ಪವರ್ m ಹೋಲ್ ಪವರ್ n ಇಸ್ ಈಕ್ವಲ್ ಟು a ಪವರ್ m ಇಂಟು n. ಓಕೆ, ಪವರಿಗೆ ಪವರ್ ಇದ್ದಾಗ ಅವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡ್ತೀವಿ. ಸೊ 3 2 ಎಷ್ಟಾಗುತ್ತೆ, 3 2 6. ಆನ್ಸರ್ ಬಂದ್ಬಿಟ್ಟು 1 ಬೈ 2 ಪವರ್ 6. ಅಂತ ನೀವು ಇದನ್ನೇನು ಎಕ್ಸ್ಪ್ಯಾಂಡ್ ಮಾಡೋದು ಬೇಕಿಲ್ಲ, ಪವರ್ ಪಾಸಿಟಿವ್ ಇದೆ ತಾನೆ. ಸೊ ಇಲ್ಲಿಗೆ ಬಿಟ್ಬಿಡ್ರಿ, ಇದು ಬಿಟ್ಬಿಟ್ಟು ಆನ್ಸರ್. ಓಕೆನಾ, ನೆಕ್ಸ್ಟ್ ಥರ್ಡ್ ಕ್ವಶನ್ ಸಾಲ್ವ್ ಮಾಡೋಣ. ಈಗ ಥರ್ಡ್ ಕ್ವಶನ್ ಏನ್ ಕೊಡಿದಾರೆ ನೋಡ್ರಿ, -3 ಪವರ್ 4 ಇಂಟು 5 ಬೈ 3 ಹೋಲ್ ಪವರ್ 4. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಏನಿದೆ, ಫ್ರಾಕ್ಷನ್ ಇದೆ. ಓಕೆ, ಈ ಪವರ್ ನ ನ್ಯೂಮರೇಟರ್ಗೂ ಕೊಡ್ಬೇಕು, ಡಿನಾಮಿನೇಟರ್ಗೂ ಕೊಡ್ಬೇಕು. -3 ಪವರ್ 4 ಇಂಟು 5 ಪವರ್ 4. ಓಕೆ, ನ್ಯೂಮರೇಟರ್ಗೂ ಪವರ್ 4 ಕೊಟ್ಟೆ, ಡಿನಾಮಿನೇಟರ್ಗೂ ಪವರ್ 4 ಕೊಟ್ಟೆ. ಸೊ ಇದು ಯಾವ ಫಾರ್ಮುಲಾ, a ಪವರ್ m ಬೈ b ಪವರ್ m ಇಸ್ ಈಕ್ವಲ್ ಟು a ಬೈ b ಹೋಲ್ ಪವರ್ m. ಓಕೆ, ಸೊ ಪವರ್ ಲೈಕ್ ಫ್ರಾಕ್ಷನ್ ಆಗಿದ್ದ ಪವರ್ ಇಬ್ರಿಗೂ ಕೊಡ್ಬೇಕು. ಓಕೆ, ನ್ಯೂಮರೇಟರ್ಗೂ ಕೊಡ್ಬೇಕು, ಡಿನಾಮಿನೇಟರ್ಗೂ ಕೊಡ್ಬೇಕು. ಈಗ ನೆಕ್ಸ್ಟ್ ನೋಡಿದ್ರೆ ಹಿಂದೆ ನೋಡ್ರೆ ಈಗ ಮೈನಸ್ಗೂ ಪವರ್ 4 ಕೊಡ್ಬೇಕು, ಹೀಗೆ ಕೂಡ ಪವರ್ 4 ಕೊಡ್ಬೇಕು. ಸೊ ನಾನು ಅದನ್ನ ಸಪರೇಟ್ ಬರಿತೀನಿ. ಮೈನಸ್ ಪವರ್ 4 ಇಂಟು 3 ಪವರ್ 4 ಇಂಟು 5 ಪವರ್ 4 ಡಿವೈಡೆಡ್ ಬೈ 3 ಪವರ್ 4. ಅವಾಗ ಏನಾಯ್ತು, 3 ಪವರ್ 4 3 ಪವರ್ 4 ಕ್ಯಾನ್ಸಲ್ ಆಯ್ತು. ಮೈನಸ್ ಪವರ್ 4 ಅಂದ್ರೆ ಏನರ್ಥ, ಮೈನಸ್ ಪವರ್ 4 ಅಂದ್ರೆ ಮೈನಸ್ ನ 4 ಸರಿ ಮಲ್ಟಿಪ್ಲೈ ಮಾಡ್ಬೇಕು. ಈಗ ನೀವು ನೋಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಆನ್ಸರ್ ಏನ್ ಬರುತ್ತೆ, ಪ್ಲಸ್ ಬರುತ್ತೆ. ಸೊ ಪ್ಲಸ್ ಬರ್ದ್ಬಿಡ್ತೀನಿ. ಪ್ಲಸ್ ಇಲ್ಲಿ ಏನ್ ಉಳಿದಿದೆ, 5 ಪವರ್ 4.
ಓಕೆ, ಸೊ ಇದೇ ಆನ್ಸರ್. ಇದನ್ನೇನ್ ನೀವು ಎಕ್ಸ್ಪ್ಲೇನ್ ಮಾಡೋದ್ ಬೇಕಿಲ್ಲ, ಪಾಸಿಟಿವ್ ಇದೆ, ಇದೇ ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆ, ನೆಕ್ಸ್ಟ್ 4th ಕ್ವಶನ್ ಮಾಡೋಣ. ಈಗ ಎರೇಸ್ ಮಾಡ್ಬಿಡ್ತೀನಿ. ಈ 4th ಕ್ವಶನ್ 3 power minus 7 divided by 3 power minus 10 into 3 power minus 5. ಓಕೆ, ಸೊ ಇದನ್ನ ಈಸಿಯಾಗಿ ಬರೀತೀನಿ. 3 power minus 7 divided by 3 power minus 10, ಓಕೆ, ಇಂಟು 3 power minus 5. ಓಕೆ, ಫಸ್ಟ್ ಬ್ರಾಕೆಟ್ ನಾಗಿರೋ ಸಾಲ್ವ್ ಮಾಡೋಣ. ಓಕೆ, ಈಗ ನೀವು ನೋಡಿದ್ರೆ ಬ್ರಾಕೆಟ್ ನಾಗಿರೋದು ಯಾವ ತರ ಇದೆ, ಬೇಸ್ ಸೇಮ್ ಇದೆ, ಓಕೆ, ಪವರ್ ಡಿಫ್ರೆಂಟ್ ಇದೆ. ಸೊ ಅವಾಗ ಏನ್ ಮಾಡ್ಬೇಕು, ಇದು ಯಾವ ತರ ಇದೆ, a power m divided by a power n is equal to a power m minus n. ಈ ಫಾರ್ಮುಲಾ ಯೂಸ್ ಮಾಡೋಣ. ಸೊ ಇಲ್ಲಿ m ವ್ಯಾಲ್ಯೂ ಬಂದು -7. ಸೊ 3 power minus 7, ಓಕೆ, ಈಗ ಮೈನಸ್, ಓಕೆ, n ವ್ಯಾಲ್ಯೂ ಏನು -10. ಸೊ ಮೈನಸ್ ಪಕ್ಕಕ್ಕೆ ಮೈನಸ್ ಬರಿಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡ್ಬೇಕು. ಓಕೆ, ಸೊ ನಾನು ನಿಮಗೆ ಇಲ್ಲಿ ಅರ್ಥ ಮಾಡಿಸಿ ನೋಡ್ರಿ. ಇಲ್ಲಿ m ವ್ಯಾಲ್ಯೂ ಬಂದು -7, n ವ್ಯಾಲ್ಯೂ ಬಂದು -10. ಇವಾಗ ಒಂದು ಮೈನಸ್ ಇರ್ಬೇಕಾನೆ, ಮೈನಸ್ ಬರ್ಬಿಟ್ಟೆ. ಓಕೆ, ಆಮೇಲೆ ಮೈನಸ್ ಬರಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡ್ಬೇಕು. ಅದನ್ನ ಮಾಡಿದೀನಿ. 3 power minus 5. ಓಕೆ, ಈಗ ಏನಾಗುತ್ತೆ ನೋಡ್ರಿ, 3 power minus 7. ಈಗ ನೀವು ನೋಡ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಪ್ಲಸ್ 10 ಇಂಟು 3 power minus 5 ಆಯ್ತು. ಓಕೆ, ಇವ್ರಿಬ್ಬರು ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ, 3 power ಒಂದು ಮೈನಸ್ ಪ್ಲಸ್ ಇದ್ದಾಗ ಗ್ರೇಟರ್ ನಂಬರ್ಸ್ ಏನಾಗಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕು. 10 ನಲ್ಲಿ 7 ಹೋದ್ರೆ 3 ಇಂಟು 3 power minus 5. ಓಕೆ, ಈಗ ನೋಡ್ರಿ ಬೇಸ್ ಸೇಮ್ ಇದೆ, ಮಲ್ಟಿಪ್ಲೈ ಆಗಿದೆ. ಸೊ ಅವಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು, ಓಕೆ, ಅವಾಗ ಬಂದ್ಬಿಟ್ಟು, ಓಕೆ, ನಾನು ಈ ಕಡೆ ಮೂವ್ ಮಾಡ್ತೀನಿ. ಸೊ ಅವಾಗ ಬಂದ್ಬಿಟ್ಟು ನಾವು a power m ಇಂಟು a power n ಇಸ್ ಈಕ್ವಲ್ ಟು a power m plus n. ಓಕೆ, ಬೇಸ್ ಸೇಮ್ ಇದ್ದಾಗ ಮಲ್ಟಿಪ್ಲೈ ಆದಾಗ ಪವರ್ ನ ಆಡ್ ಮಾಡ್ತೀವಿ. ಸೊ ಇಲ್ಲೇನಾಯ್ತು, 3 power, ಓಕೆ, 3 ಪ್ಲಸ್ ಆಫ್ -5. ಓಕೆ, ಇದು ಯಾವ ತರ ಬರುತ್ತೆ ನೋಡಿ, ಫಾರ್ಮುಲಾ ಏನು, m ಪ್ಲಸ್ n ಬರಿಬೇಕು. ಹೌದಾ, m ವ್ಯಾಲ್ಯೂ ಏನಿದೆ, +3 ಇದೆ. ಓಕೆ, ಬರೀ 3 ಅಂತ ಬರುತ್ತೆ. +3 ಅಂದ್ರೆ ಒಂದೇ, ಬರೀ 3 ಅಂದ್ರೆ ಒಂದೇ. ಓಕೆ, ಆಮೇಲೆ ಪ್ಲಸ್ ಇದೆ, ಪ್ಲಸ್ ಬರ್ದೆ. ಈಗ n ವ್ಯಾಲ್ಯೂ ಏನಿದೆ ನೋಡ್ರಿ, -5 ಇದೆ. ಸೊ ಪ್ಲಸ್ ಪಕ್ಕಕ್ಕೆ ಮೈನಸ್ ಬರಿಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರಿಬೇಕು. ಓಕೆ, ಸೊ ಅದಕ್ಕೋಸ್ಕರ ನಾನು 3 power 3 ಪ್ಲಸ್ ಆಫ್ -5 ಬರ್ದೆ. ಈಗ ನೀವು ನೋಡಿದ್ರೆ ಈಗ 3 power 3, ಓಕೆ, ಪ್ಲಸ್ ಇಂಟು ಮೈನಸ್ -5 ಆಗುತ್ತೆ. ಓಕೆ, ಈಗ ಮತ್ತೆ ಸಾಲ್ವ್ ಮಾಡಿದ್ರೆ, ಓಕೆ, ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕ್ಬಿಟ್ಟು ಸಬ್ಟ್ರಾಕ್ಟ್ ಮಾಡೋ. 5 ಅಲ್ಲಿ 3 ಹೋದ್ರೆ 3 power -2 ಆಯ್ತು. ಪವರ್ ನೆಗೆಟಿವ್ ಇರಬಾರ್ದು ಅಂತ ಹೇಳಿದ್ದಾರೆ. ಸೊ ಅದನ್ನ ಡಿನಾಮಿನೇಟರ್ ಅಲ್ಲಿ ತಗೊಂಡ್ಬಂದ್ಬಿಟ್ರೆ ಪವರ್ ಪಾಸಿಟಿವ್ ಆಗುತ್ತೆ. ಸೊ ಯಾವ ಫಾರ್ಮುಲಾ ಇದು, a power minus m is equal to 1 by a power m. ಆನ್ಸರ್ ಬಂದು ಇಷ್ಟೇ. ಓಕೆ, ಸೊ ನೀವೇನ್ ಎಕ್ಸ್ಪ್ಯಾಂಡ್ ಮಾಡೋದ್ ಬೇಕಿದೆ, ಇಲ್ಲಿವರೆಗೆ ಬರ್ತಾರೆ ಸಾಕು. ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆನಾ, ಈಗ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ 5th ಕ್ವಶನ್ ಸಾಲ್ವ್ ಮಾಡಿ. 2 power -3 ಇಂಟು -7 ಹೋಲ್ ಪವರ್ -3. ಇಲ್ಲಿ ನೋಡಿದ್ರೆ ಪವರ್ ಸೇಮ್ ಇದೆ. ಪವರ್ ಸೇಮ್ ಇದ್ದಾಗ ಫಾರ್ಮುಲಾ ಏನ್ ಯೂಸ್ ಮಾಡ್ತೀವಿ ಅಂದ್ರೆ, a power m ಇಂಟು b power m ಇಸ್ ಈಕ್ವಲ್ ಟು a ಇಂಟು b ಹೋಲ್ ಪವರ್ m. ಸೊ ನಥಿಂಗ್ ಏನ್ ಮಾಡ್ಬಿಡ್ತೀವಿ, ಪವರ್ ನ ಕಾಮನ್ ತೆಗೆದ್ಬಿಡ್ತೀವಿ. ಪವರ್ ಏನಿದೆ, -3 ಇದೆ. ಇನ್ನು ಉಳಿದಿದ್ದ ನಂಬರ್ ಏನು ಒಳಗಡೆ ಬರ್ಬಿಡೋದು. 2 ಉಳಿತು, ಇಲ್ಲೇನು ಉಳಿತು, -7 ಉಳಿತು. ಸೊ ಪ್ಲಸ್ ಇಂಟು ಮೈನಸ್, 2 7 14, -14 ಹೋಲ್ ಪವರ್ -3. ಓಕೆ, ಈಗ ನೀವು ನೋಡಿದ್ರೆ ಪವರ್ ನೆಗೆಟಿವ್ ಇರಬಾರ್ದು.
ಸೊ ಅದನ್ನ ಪಾಸಿಟಿವ್ ಬರೀಬೇಕಂದ್ರೆ ನ್ಯೂಮರೇಟರ್ ಆಗಿರೋದು ಏನಾಗುತ್ತೆ, ಡಿನಾಮಿನೇಟರ್ ಅಲ್ಲಿ ಬರಬೇಕು -14 ಹೋಲ್ ಪವರ್. ಓಕೆ, ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಿದೆ, a ಪವರ್ -m ಇಸ್ ಈಕ್ವಲ್ ಟು 1 ಬೈ a ಪವರ್ m. ಸೊ ಆನ್ಸರ್ ಬಂದ್ಬಿಟ್ಟು 1 ಬೈ -14 ಹೋಲ್ ಪವರ್ 3. ಯಾಕೆ ಅಂತಂದ್ರೆ ಪವರ್ ಪಾಸಿಟಿವ್ ಐತೆ, ಇದನ್ನೇನು ಎಕ್ಸ್ಪ್ಲೇನ್ ಮಾಡ್ಬೇಡ್ರಿ, ಇಲ್ಲಿಗೆ ಆನ್ಸರ್ ಬಿಟ್ಬಿಡ್ರಿ. ಓಕೆನಾ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಓಕೆ. ಆಮೇಲೆ ಲೈಕ್ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.